ಹಿಂದೂ ಬಣಿಜ್ಗ ಸಮಾಜಕ್ಕೆ 2A ಮೀಸಲಾತಿ ಅಡಿಯಲ್ಲಿ ಉದ್ಯೋಗ ಮೀಸಲಾತಿ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಬಣಿಜ್ಗ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಧಾರವಾಡ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಣಿಜ್ಗ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷ ಹಾಗೂ ವಕೀಲರಾದ ಶೇಖರ್ ಕವಳಿ, ಧಾರವಾಡ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಅಂಗಡಿ, ಗೌರವ ಅಧ್ಯಕ್ಷ ಮುರುಗೇಶಪ್ಪ ಹೊರಕೇರಿ, ಶಿವಕುಮಾರ್ ಗಾಂಜಿ, ಗ್ರಾಮೀಣ ಅಧ್ಯಕ್ಷ ವೀರಭದ್ರಪ್ಪ ರೇಷ್ಮಿ, ಪ್ರಮುಖರಾದ ಶಿವಾನಂದ ಕವಳಿ, ಈರಣ್ಣ ಹಪ್ಪಳಿ, ಚಂದ್ರಶೇಖರ್ ಮಹಾಜನ್ ಶೆಟ್ಟರ್ ಸೇರಿದಂತೆ ಅನೇಕ ಸಮಾಜದ ಪ್ರಮುಖರು ಈ ಸಂದರ್ಭದಲ್ಲಿ ಇದ್ದರು. ಇದೇ ಸಂದರ್ಭದಲ್ಲಿ ಅವರು ಈಗಾಗಲೇ ಶೈಕ್ಷಣಿಕಕ್ಕೆ ಮೀಸಲಾತಿ ಕೊಟ್ಟಂತೆ ಉದ್ಯೋಗದಲ್ಲಿ ಸಹ ಮೀಸಲಾತಿ ಕೊಟ್ಟರೆ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಮತ್ತು ಈ ರೀತಿ ಕಾನೂನಾತ್ಮಕವಾದ ಪ್ರಕ್ರಿಯೆ ಮತ್ತು ಅವಕಾಶ ಇದೆ ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಮಾನ್ಯ ತಹಶೀಲ್ದಾರ್ ಧಾರವಾಡ ಮುಖಾಂತರ ವಿಷಯ ಬಣಿಗ ಜಾತಿಗೆ ಸೇರಿದ ನಮ್ಮ ಸಮುದಾಯವನ್ನು ಪ್ರವರ್ಗ ಅಡಿಯಲ್ಲಿ ಉದ್ಯೋಗ ಮೀಸಲಾತಿಗೆ ಪರಿಗಣಿಸಿ ಆದೇಶಿಸಲು ಮನವಿ. ಈ ಮೀನುಗಾರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಬಣಿಗ ಸಮುದಾಯದವರ ನಾವು ತಮ್ಮನ್ನು ವಿನಂತಿಸಿಕೊಳ್ಳುವುದೆಂದರೆ, ಮೈಸೂರು ಜಿಲ್ಲೆಯ ಕೊಳ್ಳೇಗಾಲದ ನಮ್ಮ ಸಮುದಾಯದ ಶಿಕ್ಷಕಿಯಾದ ಶ್ರೀಮತಿ ಸುಮಿತ್ರಾ ವಸತ್ ಕರ್ನಾಟಕ ರಾಜ್ಯ NC 2025 PSC 15561 2020 ಕೇಸಲ್ಲಿ ಗೌರವ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀಯುತ ಸೂರಜ್ ಗೋವಿಂದರಾಜ್ ಅವರು ಇವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕ ಸದಸ್ಯರು ಬಣಿಗ ಸಮುದಾಯವನ್ನು ಉದ್ಯೋಗ ಉದ್ದೇಶಕ್ಕಾಗಿ ಪ್ರವರ್ಗ B ಹಾಗೂ ಶಿಕ್ಷಣದ ಉದ್ದೇಶಕ್ಕಾಗಿ ಪ್ರವರ್ಗ B ಅಡಿಯಲ್ಲಿ ವರ್ಗೀಕರಿಸುವುದು ಪರಿಚಯಗೊಳಿಸಲಾಗುತ್ತದೆ. ಅದಕ್ಕಾಗಿ ಬಣಿಗ ಸಮುದಾಯವನ್ನು ಪರಿಚ್ಛೇದ 14(4) ಅಡಿಯಲ್ಲಿ ಗ್ರೂಪ್ D ಬದಲಿಗೆ ಗ್ರೂಪ್ B ಅಡಿಯಲ್ಲಿ ಮರುವರ್ಗೀಕರಿಸುವ ಮಾನ್ಯ ನ್ಯಾಯಾಲಯದಿಂದ ಆದೇಶ ನೀಡಿದೆ. ನಮ್ಮ ಬಣಿಗ ಸಮುದಾಯಗಳು ಶೈಕ್ಷಣಿಕವಾಗಿ ಅತಿ ಹಿಂದುಳಿದವರಿಂದ ಸರ್ಕಾರಿ ನೇಮಕಾತಿಗೆ ಅವಕಾಶ ಕಲ್ಪಿಸಲಾಗುತ್ತಿದ್ದಾರೆ. ಸಂವಿಧಾನ ಸಮುದಾಯಕ್ಕೆ ಇದು ವ್ಯತಿರಿಕ್ತವಾಗಿದ್ದ ಕಾರಣ ಈ ಹಿನ್ನೆಲೆ ಬಣಿಗ ಸಮಾಜವನ್ನು 14(4) ಅಡಿಯಲ್ಲಿ ಗ್ರೂಪ್ D ಬದಲಿಗೆ ಗ್ರೂಪ್ B ಅಡಿಯಲ್ಲಿ ಮರುವರ್ಗೀಕರಿಸಿ ಉಚ್ಚ ನ್ಯಾಯಾಲಯ ಆದೇಶದ ಪ್ರಕಾರ ಬಣಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಲು ಸಂಬಂಧಿಸಿದ ಸೂಕ್ತ ಆದೇಶಗಳು ಒಳಗಾಗಿಲ್ಲ. ತಮ್ಮಲ್ಲಿ ಹೈಕೋರ್ಟ್ ಆರ್ಡರ್ ಆಗಿತ್ತು. As per High Court order, yes sir. ಸರ್ ಒಂದು ಕೆಳಗೆ ರಿಪೋರ್ಟ್ ಅದಕ್ಕೆ ಅಲ್ಲೇ ಇದು